शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्ते लक्ष्मीधीरसमुद्ररजतायानं श्रीरङ्गधामेश्वरी दासीभूतसमस्तदेवावनितं लोकैकदीपाङ्कुरं श्रीमद्वमुकुटालाक्षलभवी ब्रह्मेन्द्रगङ्गाधरं रात्रैलोकपुतिमिनिसरसिजाहं वन्दे मुकुन्दप्रियं या कुन्देहा तुषाराधवलया शुभ्रवस्त्राणि या वीणवरदण्डमण्डिता करया श्वेतपद्मासना या ब्रह्माच्युतशङ्करा प्रभावीरे सदा दैव पूजितं सा मा पातु सरस्वती ಭಗವತಿ ನಿತ್ಯಜ್ಞಾನಪಃ. ಪರಮಾತ್ಮನ ಪ್ರೇರಣೆಯಂತೆ ಈ ಭಗವದ್ಗೀತೆ ಕನ್ನಡದಲ್ಲಿ ಪ್ರಸ್ತುತವಾಗಿದೆ. ತಾವುಗಳು ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ಈ ನಮ್ಮ ಒಂದು ದೇಣಿಗೆ ನೀಡಿರುವ ನಮ್ಮ ಗಂಗಾಧರ ಪೂಜಾರರವರು ಇದನ್ನು ಪ್ರತಿಯೊಬ್ಬರಿಗೂ ಒಂದು ದೇಣಿಗೆಯಾಗಿ ನೀಡಿರುತ್ತಾರೆ. ಅದನ್ನು ತಾವುಗಳು ಎಲ್ಲ ನಮ್ಮ ಕುಟುಂಬದರು ಸಹೋದ್ಯೋಗಿಗಳು ನಮ್ಮ ಅಂದರೆ ಇದರಲ್ಲಿ ಭಕ್ತಿ ಇರೋರು, ಇನ್ನೂ ಭಕ್ತಿ ಇಲ್ಲದಿದ್ದವರು ಆದರೂ ಇದನ್ನು ತಗೊಂಡೋಗಿ ನೀವು ಭಕ್ತಿಯನ್ನು ಕಲಿತು ನಿಮ್ಮ ಆರೋಗ್ಯ, ಐಶ್ವರ್ಯ, ವಿದ್ಯಾ, ಬುದ್ಧಿ, ಜ್ಞಾನವನ್ನು ನೀಡಿ ನಿಮ್ಮಲ್ಲಿರುವ ಕೋಪ ತಾಪಗಳನ್ನು ಎಲ್ಲವನ್ನೂ ಪರಿಗಣಿಸಿ ಈ ಪರಮಾತ್ಮನ ಈ ತುಳಸಿ ಮಾಲೆಯನ್ನು ಜಪ ಮಾಡಿಕೊಂಡು, ಇದರಲ್ಲಿ 108 ಜಪಮಾಲೆ ಇದೆ, ಅದರಲ್ಲಿ 108 ಶ್ಲೋಕವನ್ನು ಹೇಳಿದರೂ ಪರವಾಗಿಲ್ಲ, ಇಲ್ಲ ಲಾಸ್ಟಿಗೆ ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀರಾಮ ಶ್ರೀರಾಮ ಅಂದ್ಬಿಟ್ಟೇಳಿ 108 ಸರಿ ಹೇಳಿದರೂ ಪರವಾಗಿಲ್ಲ. ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಆ ಥರ ಹೇಳ್ಬೋದು. ಪ್ರತಿಯೊಂದು ಶಿವನ ಮಂತ್ರನೂ ಹೇಳ್ಬೋದು. ಗಣಪತಿ ಮಂತ್ರವನ್ನು ಫಸ್ಟು ಪಠನೆ ಮಾಡಿ ಪ್ರತಿಯೊಂದು ನಿಮ್ಮ ಆಗು ಹೋಗುಗಳನ್ನೆಲ್ಲ ನಿಮ್ಮಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ಯಶಸ್ವಿಯಾಗಿ ನಡೀಲಿಕ್ಕೆ, ಆರೋಗ್ಯವಾಗಿ ಇರಲಿಕ್ಕೆ, ಮಕ್ಕಳಿಗೆ ವಿದ್ಯಾಬುದ್ಧಿ ಬರಲಿಕ್ಕೆ ಎಲ್ಲದಕ್ಕೂ ಇದು ಸಹಕಾರ ಮಾಡುತ್ತದೆ. ಸನಾತನ ಧರ್ಮವನ್ನು ಉಳಿಸಿ ಹಾಗೂ ಬೆಳೆಸಿ ಇದರಿಂದ ನೀವು ಪುಣ್ಯ ಫಲವನ್ನು ಪಡೆಯಲಿಕ್ಕೆ ಕೃತಜ್ಞತೆ ಆಗಿರುತ್ತೀರಿ. ಹಾಗಾಗಿ ಇದನ್ನು ತಾವುಗಳು ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನಿಟ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇದನ್ನು ಸ್ನಾನ ಗೀನ ಮಾಡಿ ಶುಚಿಯಾಗಿ ತಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿಕೊಂಡು ಸ್ನಾನವನ್ನು ಮಾಡಿ ಅರ್ಧ ಗಂಟೆ, 1/4 ಗಂಟೆ, 1 ಗಂಟೆ ಎಷ್ಟಾರು ನಿಮ್ಮಲ್ಲಿ ಆದಷ್ಟು ಜಪವನ್ನು ಮಾಡಿ ಈ ಭಕ್ತಿಗೆ ಈ ದೇವತಾ ಒಂದು ಭಗವದ್ಗೀತೆಯ ಶಕ್ತಿಯನ್ನು ನೀವು ಪರಿಗಣಿಸಬಹುದು. ಏನಾಗುತ್ತೆ ಏನು ಹೋಗುತ್ತೆ ಅಂದ್ಬಿಟ್ಟೇಳಿ ನೀವು ಎಷ್ಟೋ ಖರ್ಚು ಮಾಡುವಂಥ ದುಡ್ಡುಗಳನ್ನು ಈ ಭಕ್ತಿಯಲ್ಲಿ ನಿಮಗೆ ಅದರಲ್ಲಿ ಸಿಗುತ್ತೆ. ಹಾಗೂ ನಿಮ್ಮ ಕುಟುಂಬದಲ್ಲಿ ವಿದ್ಯಾಬುದ್ಧಿ, ಆಯುಸ್ಸು, ಆರೋಗ್ಯ, ನೆಮ್ಮದಿಯನ್ನು ಈ ಭಗವದ್ಗೀತೆ ಮೂಲಕವಾಗಿ ನೀವು ಪ್ರತಿಯೊಂದು ಪ್ರೇರಣೆ ಮಾಡಬಹುದು. ಪರಮಾತ್ಮ ಎಲ್ಲವನ್ನೂ ಭೂಮಿಗೆ ಬಂದು ತಿಳಿಸಿದ್ದಾನೆ. ಅದನ್ನು ತಿಳಿದುಕೊಂಡು ನಮ್ಮ ಜೀವನವನ್ನು ಸುಗಮವಾಗಿ ಸಾಗಲಿಕ್ಕೆ ನಿಮಗೊಂದು ಸಣ್ಣ ಸದಾವಕಾಶ ಇದೆ. ಅದನ್ನು ಎಲ್ಲವನ್ನೂ ಉಪಯೋಗಿಸಿಕೊಂಡು ನೀವು ಇದನ್ನು ಇದರಲ್ಲಿ ಈ ಕೃಪೆಗೆ ಪರಮಾತ್ಮನ ಹಾಗೂ ಇದರ ದೇವರ